ಇತ್ತೀಚೆಗೆ ಡೀಪ್ ಫೇಕ್ ಅಂದರೆ ಯಾವುದೋ ಒಂದು ಶರೀರಕ್ಕೆ ಯಾರ್ದೋ ಮುಖ ಅಂಟಿಸಿ ಒಂದು ರೀತಿಯಲ್ಲಿ ಪ್ರಚಾರ ಮಾಡುವಂಥದ್ದು. ಇತ್ತೀಚೆಗೆ ರಶ್ಮಿಕಾ ಮಂದಣ್ಣ ಈ ಥರ ಎಲ್ಲ ಯಾವುದೋ ಒಂದು ಬಾಡಿ ಅದಕ್ಕೆ ಸೆಲೆಬ್ರಿಟಿಗಳ ಫೇಸ್ ಹಾಕೋದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಬಗ್ಗೆ ಕಂಪ್ಲೇಂಟ್ ತಗೋಬೇಕು ಅಂತ ಕೂಡ ಆಗಿತ್ತು. ಇದೀಗ ಮುಖ ಮಾರ್ಫಿಂಗ್ ಮಾಡಿ ನಗ್ನ ಫೋಟೋ ವಿದ್ಯಾರ್ಥಿಗಳದು. ಕೃತಕ ಬುದ್ಧಿಮತ್ತೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಖಾಸಗಿ ಶಾಲೆ 9ನೇ ತರಗತಿ ವಿದ್ಯಾರ್ಥಿನಿ ಯಾವುದೋ ಒಂದು ನಗ್ನ ಬಾಡಿ ಅದಕ್ಕೆ ಈ ವಿದ್ಯಾರ್ಥಿನಿಯ ಫೇಸನ್ನು ಹಾಕಿ ಡೀಪ್ ಫೇಕ್ ಕಾಟ. ಇದು ಭಾಳ ದೊಡ್ಡ ಡೇಂಜರ್. ಇದು ಕೆಲವು ಆತ್ಮಹತ್ಯೆಗಳಾಗ್ಬಿಡ್ಬೋದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಥವಾ ಗಂಡು ಮಕ್ಕಳ ವಿಚಾರದಲ್ಲೂ ಕೂಡ. ಸೊ ಹಾಗಾಗಿ ನನ್ನ ಪ್ರಕಾರ ಇದನ್ನು ಇಡೀ ದೇಶಾದ್ಯಂತ ಯಾವ ರೀತಿ ದೊಡ್ಡ ಸೀರಿಯಸ್ ಆಗಿ ತಗೋಬೇಕು ಅಂತಂದರೆ ಇದನ್ನು ಒಂದು ರೀತಿಯಲ್ಲಿ ಈ ರೇಪ್ ಕೇಸ್ಗೆ ಹಾಕುವಂಥ ಕೇಸ್ ಇದೆಯಲ್ಲ 576 ಅದನ್ನು ಹಾಕಬೇಕು. ಇಲ್ಲ ಅಂತಂದರೆ ಇದು ನಿಲ್ಲಲ್ಲ. ದೀಪ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇದೀಗ. ಓಕೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದೀಪ್ತಿ, ಇತ್ತೀಚೆಗೆ ಭಾಳಷ್ಟು ಜೋರಾಗ್ತಾ ಇದೆ. ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಅದರ ಪಾಸಿಟಿವ್ ಏನಿರುತ್ತೆ ಅಷ್ಟೇ ನೆಗೆಟಿವ್ ಕೂಡ ಇರುತ್ತೆ. ಹಾಗೇನೆ ಡೀಪ್ ಫೇಕ್ ಜಾಲ ಸೆಲೆಬ್ರಿಟಿಗಳ ತನಕ ಒಂದು ರೀತಿಯಲ್ಲಿ ಇತ್ತು. ಆದರೆ ಸೆಲೆಬ್ರಿಟಿಗಳು ಅದನ್ನು ಕಂಪ್ಲೇಂಟ್ ಕೊಟ್ಟಾಗ ಓಕೆ ಅದಲ್ಲ ಮತ್ತೊಂದು ಅಂತೇಳಿ ಶಾಲೆಗಳಲ್ಲಿ ತನಗೆ ಆಗದ ವಿದ್ಯಾರ್ಥಿನಿಯರನ್ನು ಈ ರೀತಿ ಮಾಡಿ ಗ್ರೂಪ್ಗಳಲ್ಲಿ ಹಾಕಿದರೆ ಆಗುವಂಥ ಅನಾಹುತಗಳೇನು? ನನಗೆ ಆತಂಕ ಕಾಡ್ತಾ ಇರುವಂಥದ್ದು, ಸಾಧಾರಣವಾಗಿ ಒಂದು SLCಯಲ್ಲಿ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಬಟ್ ತನ್ನ ನಗ್ನ ದೇಹವನ್ನು ಇಡೀ ಶಾಲೆಯ ಮಕ್ಕಳು ನೋಡಿದ್ರು, ಅದು ಸುಳ್ಳೇ ಆಗಿರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಾಗ್ಬೋದು ನೋಡಿ, ಸೈಬರ್ ಸೆಲ್ಗೆ ದೂರು ಕೊಡೋದು ಒಂದು ವಿಚಾರ. ಕೇಸು ಯಾವ ರೀತಿ ಇದು ನಿಂತ್ಕೊಳ್ಳುತ್ತೆ, ಎಷ್ಟು ಪ್ರಭಾವಶಾಲಿಯಾಗಿದೆ, ಇದನ್ನು ಇನ್ನೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ಇಂಥದ್ದು ಮಾಡಿದರೆ ಇಲ್ಲ ಶಿಕ್ಷೆ ಭಾಳ ಉಗ್ರವಾಗಿರುತ್ತೆ ಅಂತೇಳಿ ಏನಾಗಿದೆ ಮತ್ತು ಏನಾಗಬಹುದು ಇದರ ಅನಾಹುತಗಳು? ದೀಪ್ತಿ. JP ಸರ್, ಸೈಬರ್ ಕ್ರೈಮಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಪೇರೆಂಟ್ಸ್ ಕೊಟ್ಟಿದ್ದಾರೆ. ಒಳ್ಳೇದಾಯ್ತು. ಯಾಕಂದ್ರೆ ಈ ತರಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದ್ರು ಕೂಡ ಪೇರೆಂಟ್ಸು ಸೊಸೈಟಿಗೆ ಹೆದರ್ಕೊಂಡು ಈ ವಿಚಾರ ಹೊರಗೆ ಬಂದ್ರೆ ತಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು ಅಂತ ಹೇಳಿ ಹಿಂದೇಟನ್ನ ಹಾಕುವಂಥದ್ದೇ ಜಾಸ್ತಿ. ಆದ್ರೆ ಈ ಪೋಷಕರನ್ನ ಅಪ್ರಿಶಿಯೇಟ್ ಮಾಡಬೇಕು. ಇಂತಹ ಒಂದು ತಮ್ಮ ಮಗಳಿಗಾದಂತಹ ವಿಚಾರ ಬೇರೆಯವರಿಗೆ ಆಗ್ಬಾರ್ದು, ಬೇರೆ ಪೇರೆಂಟ್ಸ್ ಕೂಡ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ಫಸ್ಟ್ ಸ್ಟೆಪ್ ನ ತಗೊಂಡು ಅವರು ಇದೀಗ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಸೊ ಸೈಬರ್ ಕ್ರೈಮ್ ಅವರು ಯಾವ ರೀತಿಯಾಗಿ ಇದನ್ನ ಪ್ರಕರಣನ ತಗೊಂಡು ಹೋಗ್ಬೋದು ಅಂತ ಒಂದ್ ಕಡೆ ನೋಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ತನ್ನ ಕ್ಲಾಸ್ಮೇಟ್ಸೇ ಸೇರ್ಕೊಂಡು ಆಕೆಯ ಚಾರಿತ್ರ್ಯವಧೆಯನ್ನ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರಾ ಅಂತನೂ ಕೂಡ ಒಂದ್ ಆಂಗಲ್ ನಲ್ಲಿ ನೋಡ್ಬೇಕು. ಸೈಕಾಲಜಿಕಲ್ ಆಂಗಲ್ ಅಲ್ಲಿ ನೋಡೋಂಗಿದ್ರೆ ಇಂತಹ ಒಂದು ಎಫೆಕ್ಟ್ ನಿಂದ, ಇಂತಹ ಒಂದು ಬೆಳವಣಿಗೆಯಿಂದ ಮಕ್ಕಳು ಕುಗ್ಗು ಹೋಗ್ತಾರೆ ಅಂತ ನಿಮ್ಹ್ಯಾನ್ಸ್ ನಲ್ಲಿ ಶೆಟ್ ಕ್ಲಿನಿಕ್ ಏನಿದೆ ಆ ವೈದ್ಯರ ಹತ್ರನೂ ನಾನು ಮಾತಾಡ್ತಾ ಇದ್ದೆ. ಅವರು ಕೂಡ ಹೇಳ್ತಾ ಇದ್ರು, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ತುಂಬಾನೇ ಜಾಸ್ತಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳು ಫೋಟೋಸಿಗೆ ಲೈಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಹೋಗುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ಮಧ್ಯೆ ಇಂತಹ ನ್ಯೂಡ್ ಫೋಟೋಗಳನ್ನ ಹಾಕುವಂಥದ್ದು ಅವರ ಒಂದು ಇಡೀ ಕಾನ್ಫಿಡೆನ್ಸ್ ಲೆವೆಲ್ನೇ ಕಮ್ಮಿ ಮಾಡುವಂಥದ್ದು. ಜೊತೆಗೆ ತುಂಬಾನೇ ಅವರು ತುಂಬಾ ಸಾಫ್ಟ್ ನೇಚರ್ ಇದ್ರೆ ಎಕ್ಸ್ಟ್ರೀಮ್ ಸ್ಟೆಪ್ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಏಜ್ ಲಿಮಿಟ್ ಅನ್ನ ಮಾಡಿದ್ರೆ ಒಳ್ಳೇದು ಅಂತ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಶಾಲೆಗಳಲ್ಲೂ ಕೂಡ ಇದಕ್ಕೆ ಯಾವ ರೀತಿಯಾಗಿ ನಿರ್ಬಂಧಗಳನ್ನ ಹಾಕಬಹುದು ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೀರ್ಮಾನವನ್ನ ಕೈಗೊಳ್ಳಬೇಕಾಗುತ್ತೆ. ಪೋಷಕರ ಪಾತ್ರ ಕೂಡ ಇದೆ. ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಎಷ್ಟು ಬೀರಿದೆ ಅನ್ನೋದು ಅದರ ಪಾತ್ರ. ಇವಾಗ 7th ಸ್ಟ್ಯಾಂಡರ್ಡ್ ಆದ ಕೂಡಲೇ 8th ಸ್ಟ್ಯಾಂಡರ್ಡ್ಗೆ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರೆ ಒಂದ್ ರೀತಿಯ ನನಗೆ ಪ್ರೈವಸಿ ಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳು ಮಾತಾಡ್ತಾ ಇದ್ದಾರೆ. ಆದ್ರೆ ಪೋಷಕರು ಅಟ್ಲೀಸ್ಟ್ ಕಾಲೇಜ್ ಲೆವೆಲ್ ವರ್ಗೂ ಅವ್ರನ್ನ ಫಾಲೋ ಅಪ್ ಮಾಡುವಂತದ್ದು ಕೂಡ ಒಂದು ರೀತಿಯಲ್ಲಿ
ಬೇಕಾಗುತ್ತೆ, ಅಗತ್ಯ ಇದೆ ಈ ಒಂದು ಸಂದರ್ಭದಲ್ಲಿ. ಜೊತೆಗೆ ಸ್ಟೂಡೆಂಟ್ಸ್ ಕೂಡ ತುಂಬಾನೇ ಓಪನ್ ಅಪ್ ಆಗಬೇಕು. ಇಂತಹ ಘಟನೆ ಆದಾಗ ತಮ್ಮ ಟೀಚರ್ಸ್ಗೆ ಹೇಳುವಂಥದ್ದು, ಪೋಷಕರಿಗೆ ಹೇಳುವಂಥದ್ದು, ಮುಕ್ತವಾಗಿ ಹೇಳುವಂಥದ್ದನ್ನ ಕೂಡ ಅವರು ಆ ಧೈರ್ಯವನ್ನ ಬೆಳೆಸ್ಕೊಳ್ಬೇಕು. ಸದ್ಯಕ್ಕೆ ಸೈಬರ್ ಪೊಲೀಸ್ನವರು ಇದು ಯಾವ ಕೇಸ್ ನಡಿ ದಾಖಲು ಮಾಡಿಕೊಂಡು ಯಾವ ರೀತಿಯ ಪ್ರಕರಣವನ್ನು ತಗೊಂಡು ಹೋಗ್ತಾರೆ, ಯಾವ ರೀತಿಯಾಗಿ ಇದನ್ನ ಕಂಡು ಹಿಡಿತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ ಜೆಪಿ ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗೆ ತುಂಬ ಒಳ್ಳೆ ಪಾಯಿಂಟ್ಸ್ಗಳನ್ನು ಹೇಳಿದ್ದಾರೆ.